शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಫಾಲ್ಗುಣ ಶುದ್ಧ ದಶಮಿ. ನಾಳೆ ಅತ್ಯಂತ ಪವಿತ್ರವಾದಂತಹ ಏಕಾದಶಿ ವ್ರತ. ಮಾರ್ಚ್ ತಿಂಗಳ 9ನೇ ತಾರೀಕು 2025ನೇ ಇಸವಿ ಆದಿತ್ಯವಾಸರ. ಸೂರ್ಯನಾರಾಯಣನ ಉಪಾಸನೆ ಈ ಭಾನುವಾರ ಮೀಸಲಾಗಿ ಇಡುವಂಥದ್ದು. ಸೂರ್ಯೋಪಾಸನೆ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಆರೋಗ್ಯಕರವಾದಂತಹ ಒಂದು ಅಭ್ಯಾಸ. ಇದರಿಂದಲೇ ನಾವು ಬ್ರಾಹ್ಮಣ್ಯವನ್ನು ಕಾಪಾಡಿಕೊಳ್ಳಬಹುದು. ಅಂತಹ ಶ್ರೇಷ್ಠವಾದಂತಹ ಈ ಭಾನುವಾಸರದ ಈ ಮುಸ್ಸಂಜೆಯಲ್ಲಿ ಮೀನಾಕ್ಷಿ ಪಂಚರತ್ನಂ ಈ ಸ್ತೋತ್ರದ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಆಚಾರ್ಯ ಶಂಕರರ ಮೀನಾಕ್ಷಿ ಪಂಚರತ್ನಂ. ಉದ್ಯದ್ಭಾನು ಸಹಸ್ರಕೋಟಿ ಸದೃಶಾ ಕೇಯೂರಹಾರೋಜ್ವಲ ಬಿಂಬೋಷ್ಠಿ ಸ್ಮಿತದಂತ ಪಂಕ್ತಿ ರುಚಿರ ಪೀತಾಂಬರಾಲಂಕೃತ ವಿಷ್ಣು ಬ್ರಹ್ಮ ಸುರೇಂದ್ರ ಸೇವಿತ ಪದಾ ತತ್ವಸ್ವರೂಪಾಂ ಶಿವಾ ಮೀನಾಕ್ಷಿ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯವಾರಾಂ ನಿಧಿಂ ಮುಕ್ತಾಹಾರಲಸತ್ಕಿರೀಟ ರುಚಿರಾ ಪೂರ್ಣೇಂದು ವಕ್ತ್ರ ಪ್ರಭಾ ಶಿಂಜನ್ನೂಪುರ ಕಿಂಕಿಣಿ ಮಣಿಧರ ಪದ್ಮ ಪ್ರಭಾಭಾಸುರ ಸರ್ವಾಭೀಷ್ಟ ಫಲಪ್ರದಾ ಗಿರಿಸುತ ವಾಣೀ ರಮಾ ಸೇವಿತಾ ಮೀನಾಕ್ಷಿ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯವಾರಾಂ ನಿಧಿಂ ಶ್ರೀವಿದ್ಯಾಂ ಶಿವವಾಮಭಾಗನಿಲಯಾಂ ಹ್ರೀಂಕಾರಮಂತ್ರೋಜ್ವಲಾಂ ಶ್ರೀಚಕ್ರಾಂಕಿತ ಬಿಂದುಮಧ್ಯವಸತಿಂ ಶ್ರೀಮತ್ಸಭಾನಾಯಿಕಾ ಶ್ರೀಮತ್ ಷಣ್ಮುಖ ವಿಘ್ನರಾಜ ಜನನೀ
श्रीमज्जगन्मोहिनी मीनाक्षी प्रणतोऽस्मि सन्ततमहम् कारुण्यवारां निधिम् श्रीमत्सुन्दरनायिकां भयहरा ज्ञानप्रदां निर्मला श्यामाभां कमलासनार्चितपदा नारायणस्यानुजा वीणा वेणुमृदङ्गवाद्यरसिका नानाविधामम्बिका मीनाक्षीं प्रणतोऽस्मि सन्ततमहम् कारुण्यवारां निधिम् नानायोगि मुनीन्द्रहृत्सु वसतिम् नानार्थसिद्धिप्रदा नानापुष्पविराजिताङ्घ्रियुगल नारायणेनार्चिता नादब्रह्ममयीं परात्परतरा नानार्थतत्त्वात्मिका मीनाक्षी प्रणतोऽस्मि सन्ततमहम् कारुण्यवारां निधिम् मीनाक्षी प्रणतोऽस्मि सन्ततमहम् कारुण्यवारां निधिम् कारुण्यवारां निधिम् ಶ್ರೇಷ್ಠವಾದಂತಹ ಈ ಭಾನುವಾರದಂದು ಮೀನಾಕ್ಷಿ ಪಂಚರತ್ನಂ ಪಾರಾಯಣವನ್ನು ಮಾಡಿದೆವು. ಒಂದು ದೇವಿ ಭಜನೆಯನ್ನು ಮಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಸಂಸ್ಕೃತ ಭಾಷೆಯ ಒಂದು ದೇವಿ ಭಜನೆ. ಮಂಗಲ ಶುಭಕರಿ ಮಾತಾ ಮಹೇಶ್ವರಿ ಮಂಗಲ ಶುಭಕರಿ ಮಾತಾ ಮಹೇಶ್ವರಿ ಅಂಬೆ ಭವಾನಿ ಅಖಿಲಾಂಡೇಶ್ವರಿ ಅಂಬೆ ಭವಾನಿ ಅಖಿಲಾಂಡೇಶ್ವರಿ ರಾಜೀವಲೋಚನಿ ರಾಜರಾಜೇಶ್ವರಿ ರಾಜೀವಲೋಚನಿ ರಾಜರಾಜೇಶ್ವರಿ ಆದಿಪರಾಶಕ್ತಿ ಶ್ರೀ ಪರಮೇಶ್ವರಿ ಆದಿಪರಾಶಕ್ತಿ ಶ್ರೀ ಪರಮೇಶ್ವರಿ ಆನಂದ ರೂಪಿಣಿ ಹೇ ಶಿವಶಂಕರಿ ಆನಂದ ರೂಪಿಣಿ ಹೇ ಶಿವಶಂಕರಿ ಮಂಗಲ ಶುಭಕರಿ ಮಾತಾ ಮಹೇಶ್ವರಿ
ಮಾತಾ ಜಗದೀಶ್ವರಿ, ಮಾತಾ ಸರ್ವೇಶ್ವರಿ. ಶ್ರೀ ಜಗದಂಬಾ ಮಾತಾ ಕಿ ಜಯ. गायत्री माता की जय. गो माता की जय. गंगा माता की जय. भारत माता की जय. सिद्धांत अवधूत चिंतन श्री गुरुदेव दत्त. जय जय रघुवीर समर्थ श्री सद्गुरुनाथ महाराज की जय. हर हर नमः पार्वती पतये. हर हर महादेव शंभो. ಭಗವಂತನ ನಲ್ನುಡಿಯ ಈ ಭಾನುವಾರದೊಂದು ಶ್ರೀಮದ್ ಭಗವದ್ಗೀತೆಯ 13ನೇ ಅಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ ಒಟ್ಟಿಗೆ ಮಾಡುವ. 13ನೇ ಅಧ್ಯಾಯದ 24ನೆಯ ಶ್ಲೋಕ, ಧ್ಯಾನೇನಾತ್ಮನಿ ಪಶ್ಯಂತಿ. ಆ ಶ್ಲೋಕದಿಂದ 28ನೆಯ ಶ್ಲೋಕದವರೆಗೆ, ಸಮಂ ಪಶ್ಯನ್ ಹಿ ಸರ್ವತ್ರ, ಅಲ್ಲಿಯವರೆಗೆ ಒಟ್ಟಿಗೆ ಪಾರಾಯಣ ಮಾಡುವ. 24ರಿಂದ 28 5 ಶ್ಲೋಕಗಳ ಪಾರಾಯಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗಃ. ಶ್ರೀ ಭಗವಾನುವಾಚ ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿ ನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಅತ್ಯಂತ ಸುಂದರವಾದಂತಹ ವಿಚಾರಗಳನ್ನು ಒಳಗೊಂಡಿರುವಂಥದ್ದು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಈಗ ಇಂದಿನ ವಿಚಾರವನ್ನು ಮುಂದುವರಿಸುತ್ತಾ ಈ ಅಧ್ಯಾಯದ ವಿಚಾರದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ, ಅದೇ ರೀತಿಯಲ್ಲಿ ಪ್ರಕೃತಿ ಪುರುಷ, ಇವುಗಳ ವಿಚಾರವನ್ನು ಮಾಡಿದ್ದೇವೆ. ಇಂದಿನ ಶ್ಲೋಕದಲ್ಲಿ ಈ ವಿಚಾರವಿದೆ. ಪ್ರಕೃತಿಯಿಂದಲೇ ಮತ್ತು ಪ್ರಕೃತಿಯಿಂದ ಉತ್ಪನ್ನವಾದ ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳ ಮೂಲಕವೇ ಸಮಸ್ತ ಕರ್ಮಗಳು ನಡೆಯುತ್ತಿರುತ್ತವೆ. ಆತ್ಮನು ಸಾಕ್ಷೀಭೂತನಾಗಿ ಸ್ಥಿತನಾಗಿದ್ದು ಶರೀರ ಇಂದ್ರಿಯಾದಿಗಳು ಮಾಡುವ
ಯಾವುದೇ ಕ್ರಿಯೆಯ ಕರ್ತೃ ಆಗುವುದಿಲ್ಲ. ಹೀಗೆ ಯಾರು ಆತ್ಮನಾದ ತಾನೇ ತನ್ನನ್ನು ಅಕರ್ತ ಎಂದು ನೋಡುತ್ತಾನೋ, ಅನುಭವಿಸುತ್ತಾನೋ, ಅವನು ಸರಿಯಾದ ತಿಳಿವನ್ನು ಉಳ್ಳವನಾಗಿದ್ದಾನೆ. ಆತ್ಮನು ಅಕರ್ತ ಎಂಬ ತತ್ವವನ್ನು ನಿರೂಪಿಸಲು ಭಗವಂತನು ಗುಣಗಳಿಂದಲೇ ರೂಪುಗೊಂಡ ಮನಸ್ಸು ಮನನ ಮಾಡಿ, ಬುದ್ಧಿಯು ನಿಶ್ಚಯಿಸಿ, ಜ್ಞಾನೇಂದ್ರಿಯಗಳು ಇಂದ್ರಿಯ ವಿಷಯಗಳನ್ನು ಗ್ರಹಿಸಿ, ಕರ್ಮೇಂದ್ರಿಯಗಳು ನಿಶ್ಚಯಿಸಿದ ಕೆಲಸವನ್ನು ಪೂರ್ತಿ ಮಾಡುತ್ತವೆ ಎಂದು, ಹಾಗೆಯೇ ಗುಣಗಳು ಇಂದ್ರಿಯಗಳು ಗುಣಗಳಲ್ಲಿಯೇ ಇಂದ್ರಿಯ ವಿಷಯಗಳಲ್ಲಿಯೇ ವರ್ತಿಸುತ್ತವೆ ಎಂದು ನಾವು ಆಗಲೇ 3ನೇ ಅಧ್ಯಾಯದಲ್ಲಿ ಹಾಗೂ 5ನೇ ಅಧ್ಯಾಯದಲ್ಲಿ ವಿಚಾರ ಮಾಡಿದ್ದೇವೆ. ಆದರೆ ಪ್ರಪಂಚದಲ್ಲಿ ಬಹಳ ಜನರು ಆತ್ಮನಲ್ಲಿ ಕರ್ತೃತ್ವವನ್ನು ಆರೋಪಿಸಿ ನಾನು ಮಾಡುತ್ತಿದ್ದೇನೆ, ನಾನು ಸುಖ ಪಡುತ್ತಿದ್ದೇನೆ ಎಂದು ತಿಳಿಯುತ್ತಾರೆ. ಅಂತಹ ಮನುಜರಲ್ಲಿ ನೆಲೆಸಿರುವ ಜೀವಾತ್ಮನು ಪ್ರಕೃತಿಯ ಜೊತೆ ಸಂಘವನ್ನು ಕಲ್ಪಿಸಿಕೊಂಡು ಸುಖ ದುಃಖಗಳ ಭೋಕ್ತನಾಗಿ ಪಾಪ ಪುಣ್ಯಗಳನ್ನು ಗಳಿಸುತ್ತಾ ತಾನೇ ತನ್ನಿಂದ ತನ್ನನ್ನು ಹಿಂಸಿಸುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಎಲ್ಲಿ ನಾವು ಬದುಕಿನಲ್ಲಿ ಸೋಲ್ತೇವೆ ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ನಮ್ಮನ್ನು ನಾವೇ ಘಾಸಿಗೊಳಿಸಿಕೊಳ್ಳುತ್ತೇವೆ, ಹಿಂಸೆಗೆ ಒಳಪಡುತ್ತೇವೆ. ಹೇಗೆ ನೋಡುವ ಮುಂದಿನ ಶ್ಲೋಕದಲ್ಲಿ 13ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ. ಇಲ್ಲೂ ಕೂಡ 29 ಇದೆ. ಅದು ಮೂಲವಾಗಿ ಬಹುಶಃ 28 ಇರಬೇಕು, ಹೌದಲ್ಲ? 28ನೇ ಶ್ಲೋಕ ಇದು. ಇದರ ಬಗ್ಗೆ ಆಗ್ಲೇ ನಾವು ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡಿದ್ದೇವೆ. ಆದ್ರೂ ಮತ್ತೊಮ್ಮೆ ಅನುವಾದವನ್ನು ನೋಡುತ್ತಾ ನಂತರ ಮುಂದಿನ ಶ್ಲೋಕದ 29ನೇ ಶ್ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡೋಣ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ नहीं नस्त्यात्मनात्मानं ततो याति परांगतिम. जो व्यक्ति परमात्मा को सर्वत्र तथा प्रत्येक जीव में समान रूप से वर्तमान देखता है, वह अपने मन के द्वारा अपने आप को भ्रष्ट नहीं करता. इस प्रकार वह दिव्य गंतव्य को प्राप्त करता है. One who sees the super soul in every living being and equal in everywhere doesn't degrade himself by his mind. Thus he approaches the transcendental ಡೆಸ್ಟಿನೇಷನ್. ಈಗ ಮುಂದೆ ನೋಡಿ ಯಾವ ರೀತಿಯಲ್ಲಿ ಅವನು ಯಥಾರ್ಥವಾಗಿ ಭಗವಂತನನ್ನು ದರ್ಶಿಸುವನು ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. 29ನೇ ಶ್ಲೋಕ 2 ಬಾರಿ ಪಾರಾಯಣ ಮಾಡುವ. ಮೊದಲ ಬಾರಿ ನಾವು ಹೇಳ್ಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಆ ನಂತರ 2ನೇ ಬಾರಿ ಒಟ್ಟಿಗೆ ಹೇಳುವ. ಶ್ಲೋಕವನ್ನು ಕೂಡ ಪರದೆ ಮೇಲೆ ಹಂಚಿಕೊಂಡಿದ್ದೇವೆ. ಶ್ರೀ ಭಗವಾನುವಾಚ ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಮತ್ತೊಮ್ಮೆ ಹೇಳುವ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಇದರ ಹಿಂದಿ ಹಾಗೂ ಆಂಗ್ಲ ಭಾಷೆಯ ಅನುವಾದವನ್ನು ನೋಡಿದ ನಂತರ ಪದಚ್ಛೇದ ಅನ್ವಯಾರ್ಥವನ್ನು ಕೂಡ ನೋಡೋಣ. जो यह देखता है कि सारे कार्य शरीर द्वारा संपन्न किए जाते हैं, जिसकी उत्पत्ति प्रकृति से हुई है, और जो देखता है कि आत्मा कुछ भी नहीं करता, वही यथार्थ में देखता है. One who can see
that all activities are performed by the body, which is created of material nature, and sees that the self does nothing, actually sees. ನೋಡಿ, ಯಾರು ಸ್ಪಷ್ಟವಾಗಿ ನೋಡುತ್ತಾರೋ ಅವರ ಬಗ್ಗೆ ಉಲ್ಲೇಖವಾಗಿದೆ ಈ 29ನೆಯ ಶ್ಲೋಕದಲ್ಲಿ. ಪದಚ್ಛೇದ ನೋಡೋಣ. ಪ್ರಕೃತ್ಯೈವ ಪ್ರಕೃತ್ಯಾ ಏವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಹ ಪಶ್ಯತಿ ತಥಾ ಆತ್ಮಾನಂ ಅಕರ್ತಾರಂ ಸಹ ಪಶ್ಯತಿ. ಅನ್ವಯಾರ್ಥ ನೋಡಿಕೊಳ್ಳಿ. ಚ ಮತ್ತು ಯಹ ಯಾವ ಪುರುಷನು ಕರ್ಮಾಣಿ ಸಮಸ್ತ ಕರ್ಮಗಳನ್ನು ಸರ್ವಶಃ ಎಲ್ಲಾ ಪ್ರಕಾರದಿಂದ ಪ್ರಕೃತ್ಯಾ ಏವ ಪ್ರಕೃತಿಯ ಮೂಲಕವೇ ಕ್ರಿಯಮಾಣಾನಿ ಮಾಡಲ್ಪಡುವಂತೆ ಪಶ್ಯತಿ ನೋಡುತ್ತಾನೆಯೋ, ತಥಾ ಮತ್ತು ಆತ್ಮಾನಂ ಅಕರ್ತಾರಂ ಪಶ್ಯತಿ ಆತ್ಮನನ್ನು ಅಕರ್ತ ಎಂದು ನೋಡುತ್ತಾನೆಯೋ, ಸಹ ಪಶ್ಯತಿ ಅವನೇ ಯಥಾರ್ಥವಾಗಿ ನೋಡುತ್ತಾನೆ. ಅರ್ಥಾತ್ ಪ್ರಕೃತಿಯಿಂದ ಉತ್ಪನ್ನವಾದ ಸಮಸ್ತ ಗುಣಗಳಲ್ಲಿ ವರ್ತಿಸುತ್ತವೆ ಎಂಬ ಮಾತನ್ನು ತತ್ವಶಃ ಅವನು ತಿಳಿದುಕೊಳ್ಳುತ್ತಾನೆ. ನೋಡಿ, ನಮ್ಮ ದೃಷ್ಟಿ ಸರಿಯಾಗಿರಬೇಕು. ಯಥಾ ದೃಷ್ಟಿ ತಥಾ ಸೃಷ್ಟಿ. ನಮ್ಮ ದೃಷ್ಟಿ ಹೇಗಿದೆಯೋ ಅದೇ ರೀತಿಯಲ್ಲಿ ನಮ್ಮ ಸೃಷ್ಟಿ, ನಮ್ಮ ಜಗತ್ತು. ತಾತ್ಪರ್ಯ ನೋಡಿಕೊಳ್ಳಿ. ಮತ್ತು ಸಮಸ್ತ ಕರ್ಮಗಳು ಎಲ್ಲ ರೀತಿಯಿಂದ ಪ್ರಕೃತಿಯಿಂದಲೇ ಮಾಡಲ್ಪಡುತ್ತವೆ ಎಂದು ನೋಡುವವನು ಹಾಗೂ ಆತ್ಮನು ಅಕರ್ತ ಎಂದು ನೋಡುವವನೇ ಯಥಾರ್ಥವಾಗಿ ನೋಡುತ್ತಾನೆ. ಆದ್ರಿಂದ ನಮ್ಮ ದೃಷ್ಟಿಕೋನವನ್ನು ನಾವು ಪರಿವರ್ತಿಸಿಕೊಳ್ಳಬೇಕು, ಪವಿತ್ರಗೊಳಿಸಬೇಕು. ಹೌದಲ್ಲ? ನಮ್ಮ ದೃಷ್ಟಿಕೋನ ಸರಿಯಾಗಿರಬೇಕು, ಆಗ ನಮ್ಮ ಸೃಷ್ಟಿ ಸರಿಯಾಗಿರುತ್ತೆ. ಒಂದು ಸುಂದರವಾದ ಕಗ್ಗದ ಶ್ಲೋಕವನ್ನು ನೋಡಿ ಆ ನಂತರ ಈ ಶ್ಲೋಕದ ಶಾಂಕರ ಭಾಷ್ಯವನ್ನು ಕೂಡ ನೋಡೋಣ. ತಮ್ಮಲ್ಲೂ ಕೂಡ ಮಂಕುತಿಮ್ಮನ ಕಗ್ಗದ ಗ್ರಂಥವಿದ್ದರೆ ತೆಗೆದುಕೊಳ್ಳಿ. 695ನೆಯ ಶ್ಲೋಕದಲ್ಲಿ ಉಲ್ಲೇಖವಾಗಿದೆ ಯಾವ ರೀತಿ ನಮ್ಮ ದೃಷ್ಟಿ ಸರಿಯಾಗಿರಬೇಕು, ನಮ್ಮ ಕಣ್ಣುಗಳು ಹೇಗಿರಬೇಕು. ಶಿವನ 3ನೆಯ ಕಣ್ಣು ಬೇಕು ಅಂತಾರೆ ಮಾನ್ಯ ಗುಡ್ಡಪ್ಪನವರು. ಬಹಳ ಚೆನ್ನಾಗಿದೆ. ಕಗ್ಗದ 695ನೆಯ ಶ್ಲೋಕ. ದ್ವಂದ್ವಲೋಕವನಕ್ಷಿಯುಗದೆ ಪೊರೆದು ತ್ರಕ್ಷ್ಯನೊಂದರಿಮ್ಮಾಯಯಾಟವ ಮೀರುವಂತೆ ಇಂದ್ರಿಯಾತೀತ ದರ್ಶನಕ್ಕೆ ಬೇರೊಂದಕ್ಷಿ ಸಂಧಾನವನು ಗಳಿಸೋ ಮಂಕುತಿಮ್ಮ, ಸಂಧಾನವನು ಗಳಿಸೋ ಮಂಕುತಿಮ್ಮ, ಮಂಕುತಿಮ್ಮ. ದ್ವಂದ್ವಲೋಕವನಕ್ಷಿಯುಗದೆ ಪೊರೆದು ತ್ರಕ್ಷ್ಯನೊಂದರಿ, ಅಕ್ಷ 3ನೇ ಕಣ್ಣು, ತ್ರಕ್ಷ್ಯನೊಂದರಿ ಮಾಯಯಾಟವ ಮೀರುವಂತೆ ಇಂದ್ರಿಯಾತೀತ ದರ್ಶನಕ್ಕೆ ಬೇರೊಂದಕ್ಷಿ, ಬೇರೊಂದು ಅಕ್ಷಿ, ಮತ್ತೊಂದು ಕಣ್ಣು. 3ನೇ ಕಣ್ಣು ನಮಗೆ ಬೇಕು. ಯಾವ್ದು ನೋಡೋದಕ್ಕೆ? ಇಂದ್ರಿಯಾತೀತ ದರ್ಶನಕ್ಕೆ. ಸಂಧಾನವನು ಗಳಿಸೋ ಮಂಕುತಿಮ್ಮ, ಮಂಕುತಿಮ್ಮ. Lord Shiva is the ultimate example of the way this world has to be dealt with. He has 2 eyes using which he will preside over the well-being of the entire world. But for philosophical union with the cosmic truth, he has the 3rd eye. With that, he can perceive beyond the senses. In our lives, we have to find the balance between what can be seen with our eyes and what has to be experienced with our eyes shut. ಈ ಶ್ಲೋಕದ ಭಾವಾರ್ಥ ನೋಡಿ. ಹೇಗೆ ಕೆರೆ ತುಂಬಿ ಹರಿಯುವ ನೀರು ತನಗೆ ಒಡ್ಡುವ ಅಡ್ಡಿಗಳನ್ನೆಲ್ಲವನ್ನು ದಾಟಿ ಹರಿದು ತನ್ನ ಗಮ್ಯವಾದ ಕಡಲನ್ನು ಸೇರುವಂತೆ, ಜೀವನೂ ಸಹ
ಪರತತ್ವದ ಮೇಲೆ ಕಣ್ಣಿಟ್ಟು ಅದನ್ನು ಸೇರುವ ಆತುರದಿಂದ ಅದನ್ನು ಅರಿಯಲು ಇಂದ್ರಿಯಗಳು ಒಡ್ಡಿದ ಮತ್ತು ಒಡ್ಡಬಹುದಾದ ಎಲ್ಲ ಅಡ್ಡಿಗಳನ್ನು ದಾಟಿ ಪರತತ್ವದ ದರ್ಶನವನ್ನು ಪಡೆಯುತ್ತದೆ ಎಂದು ನಿಖರವಾಗಿ ಉಲ್ಲೇಖಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಗದಲ್ಲಿ. ನಮಗೆ ಈ ಜಗತ್ತಿನೊಂದಿಗೆ ಸಂಪರ್ಕವನ್ನು ಕಲ್ಪಿಸಿ ನಮಗೆ ಇದರಲ್ಲಿ ರಕ್ತಿಯನ್ನು ಆಸಕ್ತಿಯನ್ನು ಬೆಳೆಸಿ ಇದನ್ನು ಬಿಟ್ಟಿರಲಾಗದಂತಹ ಸ್ಥಿತಿಗೆ ತಳ್ಳುವುದೇ ಈ ನಮ್ಮ ಇಂದ್ರಿಯಗಳು. ಎಂದರೆ ನಮಗೆ ಪರತತ್ವವನ್ನು ಕಾಣಲಾಗದ ಸ್ಥಿತಿಗೆ ಈ ಇಂದ್ರಿಯಗಳೇ ಕಾರಣ, ನಮ್ಮ ಇಂದ್ರಿಯಗಳೇ ಕಾರಣ. ಕಣ್ಣಲ್ಲಿ ಕಾಣುವ, ಕಿವಿಯಲ್ಲಿ ಕೇಳುವ, ಸ್ಪರ್ಶದಿಂದ ಅನುಭವಿಸುವ, ಜಿಹ್ವೆಯಿಂದ ರುಚಿ ನೋಡುವ, ಸುಗಂಧವನ್ನು ಆಘ್ರಾಣಿಸುವ, ಮನಸ್ಸಿನಿಂದ ಆಲೋಚಿಸುವ, ಬುದ್ಧಿಯಿಂದ ಅವಲೋಕಿಸುವ ಎಲ್ಲ ಗುಣಗಳು ನಮ್ಮನ್ನು ಈ ಜಗತ್ತಿಗೆ ಅಂಟಿಸಿಬಿಟ್ಟಿದೆ. ಹಾಗಾಗಿ ಈ ಇಂದ್ರಿಯಗಳ ಸಹಾಯದಿಂದ ನಾವು ಪರತತ್ವವನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ಎಂದಾಯಿತು. ಈ ಇಂದ್ರಿಯಗಳು ಒಡ್ಡುವ ಅಡ್ಡಿಗಳನ್ನು ಸಂಪೂರ್ಣವಾಗಿ ದಾಟಲಾದರೆ ನಾವು ಪರಮ ದರ್ಶನವನ್ನು ಪಡೆಯಬಹುದು ಎನ್ನುವುದೇ ಈ ಮುಕ್ತಗದ ಹೂರಣ. ವಾಚಕರೇ, ನಾವು ನೋಡುವ ಮತ್ತು ಮಾಡುವ ಯಾವುದೇ ಕೆಲಸದಿಂದ ಉಂಟಾಗುವ ವಸ್ತು, ವಿಷಯ ಅಥವಾ ವ್ಯಕ್ತಿಗಳ ಸಂಪರ್ಕದಿಂದ ನಮಗೆ ಪರತತ್ವದ ದರ್ಶನವಾಗುವುದಿಲ್ಲ. ನಾವು ಓದುವ ಅಧ್ಯಾತ್ಮದ ಪುಸ್ತಕಗಳು, ಕೇಳುವ ಪ್ರವಚನಗಳು, ಮಾಡುವ ಪೂಜೆ ಪುನಸ್ಕಾರಗಳು, ದಾನ ಧರ್ಮಗಳು ನಮಗೆ ಪರತತ್ವದ ದರ್ಶನ ಮಾಡಿಸುವುದಿಲ್ಲ. ಹಾಗಾಗಿ ಅವುಗಳನ್ನು ಮಾಡಬಾರದೆಂದು ಹೇಳಲಾಗುವುದಿಲ್ಲ. ಅವುಗಳನ್ನು ಮಾಡುವುದರಿಂದ ಒಂದು ಸಾಮಾಜಿಕ ವ್ಯವಸ್ಥೆಯುಂಟಾಗಿ ನಮ್ಮನ್ನು ಸನ್ಮಾರ್ಗಕ್ಕೆ ಕೊಂಡು ಹೋಗಲು ಸಹಾಯವಾಗಬಹುದು. ಅದು ಕೇವಲ ದಾರಿ, ಅದು ಕೇವಲ ಒಂದು ಮಾಧ್ಯಮ, ಅದೇ ಅಂತಿಮವಲ್ಲ. ಅಲ್ಲಿಂದ ಮುಂದಕ್ಕೂ ಹೋಗಬಹುದು ಅಥವಾ ಹಿಂದಕ್ಕೂ ಬರಬಹುದು. ಅಲ್ಲಿನ ಎಲ್ಲಾ ಕೆಲಸ ಕಾರ್ಯಗಳೂ ಸಹ ಇಂದ್ರಿಯಾನುವರ್ತಿಯಾಗಿಯೇ ಇರುತ್ತವೆಯೇ ಹೊರತು ಇಂದ್ರಿಯಗಳು ನಿರ್ಮಿಸಿರುವ ಆಸೆ ವ್ಯಾಮೋಹಗಳ ಕಟ್ಟೆಗಳನ್ನು ದಾಟಿ ಹೋಗಲು ಸಾಧ್ಯವಿಲ್ಲ. ಆದರೆ ಪರತತ್ವದ ದರ್ಶನವಾಗಬೇಕಾದರೆ ಅವುಗಳನ್ನು ಮೀರಿ ಬೆಳೆಯಬೇಕು. ಮೂರನೆಯ ಕಣ್ಣು ಬೇಕು, ಯಥಾರ್ಥ ದೃಷ್ಟಿ ಬೇಕು. ಹಾಗೆ ಬೆಳೆಯಲು ಅಂತರಂಗದ ಬೆಳಕು ಬೇಕು, ಒಳಗಣ್ಣು ತೆರೆದುಕೊಳ್ಳಬೇಕು. ಉದ್ಧರೇತ್ ಆತ್ಮನ ಆತ್ಮಾನಂ ಎಂದರೆ ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಳಬೇಕು ಎಂದು ಶ್ರೀಮದ್ ಭಗವದ್ಗೀತೆಯು ಹೇಳುತ್ತದೆ. ವೇದವು ಹೇ ವಾಜಿನ್ ಮಹಿಮಾತೆ ಅನ್ಯೇನ ನ ತನ್ನಶೇ ಎಂದು ಹೇಳುತ್ತಾ, ಹೇ ಆತ್ಮವೇ, ನಿನ್ನಲ್ಲೇ ಶಕ್ತಿಯುಂಟು, ನಿನ್ನ ಶಕ್ತಿ ನಿನ್ನಿಂದಲೇ ವೃದ್ಧಿಯಾಗುತ್ತದೆಯೇ ಹೊರತು ಅನ್ಯರ ಶ್ರಮ ಮತ್ತು ಸಾಧನೆಯಿಂದಲ್ಲ ಎನ್ನುತ್ತದೆ. ಹಾಗಾಗಿ ಪರತತ್ವವನ್ನು ಕಾಣುವ ನಮ್ಮ ಪ್ರಯತ್ನಗಳಿಗೆ ಇಂದ್ರಿಯಗಳು ಒಡ್ಡುವ ಅಡೆತಡೆಗಳನ್ನು ನಾವೇ ದಾಟಬೇಕು. ಆ ಪ್ರಯತ್ನಕ್ಕೆ ನಮ್ಮದೇ ಶಕ್ತಿ ಯುಕ್ತಿಗಳು ಕಾರಣವಾದಾಗ ನಮ್ಮ ಒಳಗಣ್ಣು ತೆರೆದುಕೊಂಡರೆ ನಮಗೆ ಪರತತ್ವದ ದರ್ಶನವಾಗುತ್ತದೆ. ರಂಜಕವಾದ ಈ ಜಗತ್ತಿನ ಅಂಟನ್ನು ಬಿಡಿಸಿಕೊಂಡು ಮಾನ್ಯ ಗುಂಡಪ್ಪನವರು ಹೇಳುವಂತೆ ಪರಮಾತ್ಮನ ಪರನ ಸಂದರ್ಶಿಸಲು ನಾವು ಪ್ರಯತ್ನ ಪಟ್ಟರೆ ಸಾರ್ಥಕ ಬದುಕಿನೆಡೆಗೆ ಹೆಜ್ಜೆ ಇಟ್ಟಂತಾಗುತ್ತದೆ. ಅಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಿಯೇ ತೀರಬೇಕು. ಹೌದಲ್ಲ? ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡೋಣ. 13ನೇ ಅಧ್ಯಾಯದ 29ನೆಯ ಶ್ಲೋಕ. ಸರ್ವಭೂತಸ್ಥಂ ಈಶ್ವರಂ ಸಮಂ ಪಶ್ಯನ್ ನ ಹಿನಸ್ತಿ ಆತ್ಮನ ಆತ್ಮಾನಂ ಇತ್ಯುಕ್ತಂ ತತ್ ಅನುಪಪನ್ನಂ ಸ್ವಗುಣ ಕರ್ಮ ವೈಲಕ್ಷಣ್ಯ ಭೇದ ಭಿನ್ನೇಷು ಆತ್ಮಸು ಇತ್ಯೇತತ್ ಆಶಂಕ್ಯ ಆಹ. ಸರ್ವ ಪ್ರಾಣಿಗಳಲ್ಲಿಯೂ ಇರುವ ಈಶ್ವರನನ್ನು ಸಮವಾಗಿ ಕಂಡರೆ ತನ್ನಿಂದ ತನ್ನನ್ನು ಕೊಂದುಕೊಳ್ಳುವುದಿಲ್ಲ ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದೆಯಷ್ಟೇ. ಆತ್ಮರುಗಳು ತಮ್ಮ ತಮ್ಮ ಗುಣಗಳ ಮತ್ತು ಕರ್ಮಗಳ ವೈಲಕ್ಷಣ್ಯದಿಂದ ಆಗಿರುವ ಭೇದದಿಂದ ಬೇರೆ ಬೇರೆ ಆಗಿರುವುದರಿಂದ ಅದು ಹೊಂದುವುದಿಲ್ಲವಲ್ಲ. ಈ ಶಂಕೆಯನ್ನೆತ್ತಿ ಭಗವಂತನು ಹೇಳುತ್ತಾನೆ, ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಹ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಸರ್ವ ಪ್ರಕಾರದಿಂದಲೂ ಪ್ರಕೃತಿಯಿಂದಲೇ ಕರ್ಮಗಳು ಮಾಡಲ್ಪಡುತ್ತಿರುವವೆಂದು ಯಾವನು ಕಂಡುಕೊಂಡಿರುವನೋ ಹಾಗೂ ಆತ್ಮನು ಅಕರ್ತೃವೆಂದು ಯಾವನು ಕಂಡುಕೊಂಡಿರುವನೋ
ಅವನೇ ಯಥಾರ್ಥವಾಗಿ ಕಂಡಿರುತ್ತಾನೆ. ಪ್ರಕೃತ್ಯ ಪ್ರಕೃತಿ ಭಗವತಃ ಮಾಯಾ ತ್ರಿಗುಣಾತ್ಮಿಕ ಮಾಯಾಂತು ಪ್ರಕೃತಿಂ ವಿದ್ಯಾತ್ ಇತಿ ಮಂತ್ರವರ್ಣಾತ್ ತಯಾ ಪ್ರಕೃತ್ಯೈವ ಚ ನ ಅನ್ಯೇನ ಮಹದಾದಿ ಕಾರ್ಯಕಾರಣಾಕಾರ ಪರಿಣತಯ ಕರ್ಮಾಣಿ ವಾಂಗ್ಮನಃ ಕಾಯಾರಭ್ಯಾನಿ ಕ್ರಿಯಮಾಣಾನಿ ನಿರ್ವರ್ತ್ಯಮಾನಾನಿ ಸರ್ವಶಃ ಸರ್ವಪ್ರಕಾರೈಃ ಯಃ ಪಶ್ಯತಿ ಉಪಲಭತೆ ತಥಾ ಆತ್ಮಾನಂ ಕ್ಷೇತ್ರಜ್ಞಂ ಅಕರ್ತಾರಂ ಸರ್ವೋಪಾಧಿ ವಿವರ್ಜಿತಂ ಸಹ ಪಶ್ಯತಿ ಸಹ ಪರಮಾರ್ಥದರ್ಶಿ ಇತ್ಯಭಿಪ್ರಾಯಃ. ನಿರ್ಗುಣಸ್ಯ ಅಕರ್ತುಃ ನಿರ್ವಿಶೇಷಸ್ಯ ಆಕಾಶಸ್ಯೇವ ಭೇದೇ ಪ್ರಮಾಣ ಅನುಪಪತ್ತಿಃ ಇತ್ಯರ್ಥಃ. ಭಾಷ್ಯಾರ್ಥ ನೋಡಿಕೊಳ್ಳಿ. ಪ್ರಕೃತಿಯಿಂದ, ಪ್ರಕೃತಿ ಎಂದರೆ ಭಗವಂತನ ತ್ರಿಗುಣಾತ್ಮಕವಾದ ಮಾಯೆ. ಪ್ರಕೃತಿಯನ್ನು ಮಾಯೆಯೆಂದು ತಿಳಿಯಬೇಕು. ಶ್ವೇತಾಶ್ವತರ ಉಪನಿಷತ್ ಎಂಬ ಮಂತ್ರವರ್ಣದಿಂದ ಇದು ಸಿದ್ಧವಾಗುತ್ತದೆ. ಸಾಂಖ್ಯರು ಹೇಳುವಂತ ಸ್ವತಂತ್ರವಾದ ಪ್ರಧಾನವಲ್ಲ, ಈಶ್ವರನ ವಶವಾಗಿರುವ ಮಾಯೆಯನ್ನೇ ಇಲ್ಲಿ ಪ್ರಕೃತಿ ಎಂದು ಶಬ್ದದಿಂದ ಹೇಳಿರುವುದು ಎಂದರ್ಥ. ಮಹತ್ತು ಮುಂತಾದ ಕಾರ್ಯಕಾರಣಗಳ ಪ್ರಕೃತಿ ವಿಕೃತಿಗಳ ಸಾಂಖ್ಯರ ಪ್ರಕ್ರಿಯೆಯನ್ನೆಲ್ಲ ಉಪಯೋಗಿಸುತ್ತಿದ್ದರೂ ಪ್ರಕೃತಿಯು ಚೈತನ್ಯದ ವಶ, ಆವಿದ್ಯಕ ಎಂಬ 2 ಅಂಶಗಳಲ್ಲಿ ಈ ಪ್ರಕ್ರಿಯೆಯು ಬೇರೆಯಾಗಿದೆ. ಮಹತ್ತು ಮುಂತಾದ ಕಾರ್ಯಕಾರಣಗಳ ರೂಪದಿಂದ ಪರಿಣತವಾದ ಆ ಪ್ರಕೃತಿಯಿಂದಲೇ, ಮತ್ತೊಂದರಿಂದಲ್ಲ. ವಾಕ್, ಮನಸ್ಸು, ಕಾಯ ಇವುಗಳಿಂದ ಮಾಡುವ ಕರ್ಮಗಳು ಸರ್ವಶಃ ಸರ್ವ ಪ್ರಕಾರಗಳಿಂದಲೂ ಪ್ರಕೃತಿಯಿಂದಲೇ ಮಾಡಲ್ಪಡುತ್ತಿರುವವು, ಸಾಗಿಸಲ್ಪಡುತ್ತಿರುವವು ಎಂದು ಯಾವಾತನು ಕಂಡುಕೊಂಡಿರುವನೋ, ಅರಿತುಕೊಂಡಿರುವನೋ, ಹಾಗೂ ಆತ್ಮನೋ ಕ್ಷೇತ್ರಜ್ಞನೋ ಕರ್ತೃವೆಲ್ಲವೆಂದು ಯಾವ ಉಪಾಧಿಯೂ ಇಲ್ಲದವನೆಂದು ಅರಿತುಕೊಂಡಿರುವನೋ ಅವನೇ ಕಂಡಿರುತ್ತಾನೆ. ಪರಮಾರ್ಥವನ್ನು ಕಂಡಿರುವಾತನು ಎಂದು ಅಭಿಪ್ರಾಯ. ಯಾವ ಗುಣಗಳೂ ಇಲ್ಲದ, ಕರ್ತೃವಲ್ಲದ, ಯಾವ ವಿಶೇಷವೂ ಇಲ್ಲದ ಆತ್ಮನಿಗೆ ಆಕಾಶಕ್ಕೆ ಹೇಗೆ ಭೇದವಿರುವುದಕ್ಕೆ ಪ್ರಮಾಣವಿಲ್ಲವೋ ಹಾಗೆ ಭೇದ ಉಂಟು ಎಂಬುದಕ್ಕೆ ಪ್ರಮಾಣವೇ ಹೊಂದುವುದಿಲ್ಲ ಎಂದರ್ಥ. ನೋಡಿ, ಆಚಾರ್ಯ ಶಂಕರ ಭಾಷ್ಯ. ನಿರ್ಗುಣಸ್ಯ ಅಕರ್ತು ನಿರ್ವಿಶೇಷಸ್ಯ ಆಕಾಶಸ್ಯೇವ ಭೇದೆ ಪ್ರಮಾಣ ಅನುಪಪತ್ತಿ ಇತ್ಯರ್ಥ. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ಕೂಡ ಆತ್ಮನು ಅಕರ್ತ ಎಂದು ನಾವು ನಮ್ಮ ಒಂದು ಜ್ಞಾನದ ಒಂದು ಬೇರನ್ನು ಗಟ್ಟಿಗೊಳಿಸಬೇಕು. ಹೌದಲ್ಲ? ಪ್ರತಿಯೊಂದು ಕೂಡ ಪ್ರಕೃತಿಯ ವಶ. ಈ ಪ್ರಕೃತಿ ಸಾಂಖ್ಯರ ಪ್ರಕೃತಿ ಅಲ್ಲ. ಈ ಪ್ರಕೃತಿ ಈಶ್ವರನ ವಶದಲ್ಲಿರುವಂತಹ ಮಾಯೆ. ಅಂತಹ ಪ್ರಕೃತಿ ಎಲ್ಲವನ್ನು ಕೂಡ ನಡೆಸುತ್ತಿದೆ. ಆದ್ರೆ ಆತ್ಮನು ಅಕರ್ತ. ಅಸಂಗೋಹಂ 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 ಪುನಃ ಪುನಃ. ಈ ರೀತಿಯಾದ ವಿಚಾರವೇ ನಮ್ಮನ್ನು ಕ್ಷೇತ್ರಜ್ಞರ ಕಡೆಗೆ, ಪುರುಷನ ಕಡೆಗೆ ಕರೆದೊಯ್ಯುವುದು. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಮುಂದಿನ ಬಾರಿ ಭೇಟಿಯಾದಾಗ ಕ್ಷೇತ್ರಜ್ಞ ವಿಭಾಗ ಯೋಗದ ಮುಂದುವರೆದ ಭಾಗವನ್ನು ಮುಂದಿನ ವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಮುಂದಿನ ವಾರ ಭೇಟಿಯಾಗುವಷ್ಟರಲ್ಲಿ ಇಂದಿನ ಯಾವ ಶ್ಲೋಕವನ್ನು ನಾವು ವಿಚಾರ ಮಾಡಿದ್ದೆವು ಅದನ್ನು ಪುನಃ ಮನನ ಮಾಡಿ ಅದನ್ನ ಅರ್ಥವನ್ನು ತಿಳಿದುಕೊಂಡು, ಒಂದು ವೇಳೆ ಸಂಶಯವಿದ್ದರೆ ಪ್ರಶ್ನೆಗಳನ್ನು ಬರೆದಿಟ್ಕೊಂಡಿರಿ. ಉಪನ್ಯಾಸದ ನಂತರ ಪ್ರಶ್ನೋತ್ತರದ ವೇಳೆಯಲ್ಲಿ ಇದನ್ನು ನಾವು ಆ ಸಂಶಯಗಳನ್ನು ನಿವಾರಿಸಬಹುದು, ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು. ಒಳ್ಳೆಯದು. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವದತ್ತ.